ಸಿದ್ದರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ವಿದಾಯ ಹೇಳಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಿಸಿದ್ದಾರೆ. ಪ್ರತಿಪಕ್ಷ ನಾಯಕನಿಂದ ಮುಖ್ಯಮಂತ್ರಿ ಹುದ್ದೆಗೇರಿದ್ದ ಸಿದ್ದರಾಮಯ್ಯ 43 ವರ್ಷಗಳ ಸುದೀರ್ಘ ಚುನಾವಣಾ ಪಯಣದಿಂದ ವಿರಮಿಸಲಿದ್ದಾರೆ. ವಿಧಾನಸಭೆಯಲ್ಲಿ ಘರ್ಜಿಸುತ್ತಿದ್ದ ಧ್ವನಿ, ಎದುರಾಳಿಗಳನ್ನ ಮಾತಿನಲ್ಲಿ ಮಣಿಸ್ತಿದ್ದ ನಾಯಕ, ರಾಜ್ಯ ರಾಜಕಾರಣದ ಮಾಸ್ ಲೀಡರ್. 4 ದಶಕಗಳ ಕಾಲ ಕರ್ನಾಟಕದಲ್ಲಿ ತನ್ನದೇ ಛಾಪು ಮೂಡಿಸಿದ್ದ ನಾಯಕ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಸಾವಿರದ 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ದ ಸಿದ್ದರಾಮಯ್ಯ ಕಳೆದ 43 ವರ್ಷಗಳಿಂದ ಕರ್ನಾಟಕ ರಾಜಕಾರಣದ ಕೇಂದ್ರ ಬಿಂದಾಗಿದ್ದವರು. ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ, ಹಣಕಾಸು ಸಚಿವ, 2 ಬಾರಿ ಮುಖ್ಯಮಂತ್ರಿ. ಪ್ರತಿಯೊಂದು ಹಂತದಲ್ಲೂ ತಮ್ಮದೇ ರಾಜಕೀಯ ಶೈಲಿಯಿಂದ ಗುರುತಿಸಿಕೊಂಡಿದ್ರು. ಸಿದ್ದರಾಮನ ಹುಂಡಿಯ ರೈತನ ಮಗನಾಗಿ ಆರಂಭವಾದ ಪಯಣ, ಬಳಿಕ ವಕೀಲ ವೃತ್ತಿಯಿಂದ ರಾಜಕೀಯಕ್ಕೆ ಬಂದ ಹೋರಾಟ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಪ್ರಭಾವ, ಅಲ್ಲಿಂದ 2 ಬಾರಿ ಮುಖ್ಯಮಂತ್ರಿ ಆಗುವವರೆಗೆ ಏರಿದ ಎತ್ತರ, ಕರ್ನಾಟಕ ರಾಜಕೀಯದ ದೊಡ್ಡ ಅಧ್ಯಾಯ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿಭಾಗ್ಯ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ಕೊಟ್ಟ ಭಾಗ್ಯರಾಮಯ್ಯ ಈಗ ಚುನಾವಣಾ ರಾಜಕೀಯದ ಬಾಗಿಲು ಮುಚ್ಚಲು ಸಜ್ಜಾಗಿದ್ದಾರೆ. ನಿನ್ನೆ ಮಂಡ್ಯದ KR-ಪೇಟೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ 2028ಕ್ಕೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದ ಸಿದ್ದರಾಮಯ್ಯ ಬಳಿಕ ಟ್ವೀಟ್ ಮೂಲಕವೂ ತಮ್ಮ ನಿರ್ಧಾರವನ್ನು ಅಧಿಕೃತಗೊಳಿಸಿದ್ದಾರೆ. ರಾಜಕೀಯ ಕ್ಷೇತ್ರ ಮೊದಲಿನಂತಿಲ್ಲ, ಸಾಕಷ್ಟು ಕಲುಷಿತಗೊಂಡಿದೆ. ಇದರ ಜೊತೆಗೆ ಆರೋಗ್ಯವೂ ಒಂದು ಕಾರಣ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಕ್ಷೇತ್ರ ಇಂದು ಕಲುಷಿತಗೊಂಡಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸದಿರಲು ನಿರ್ಧರಿಸಿದ್ದೇನೆ. ಆದರೆ ಸಕ್ರಿಯ ರಾಜಕಾರಣದಲ್ಲಿದ್ದು ಜನರ ಕಷ್ಟಗಳಿಗೆ ಧ್ವನಿಯಾಗ್ತೇನೆ. ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸುವಂತೆ ವರುಣ ಕ್ಷೇತ್ರದ ಜನರ ಒತ್ತಾಯ. ಆದರೆ ಇನ್ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಎಂದು ನಿರ್ಧರಿಸಿದ್ದೇನೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ಕ್ಷೇತ್ರದಲ್ಲಿ ಜನರಿಗೆ ದುಡ್ಡು ಕೊಡಬೇಕಾದ ಕಾಲ ಬಂದಿದೆ. ಈ ಹಿಂದೆ ಕ್ಷೇತ್ರದ ಜನರೇ ದುಡ್ಡು ಕೊಟ್ಟು ಗೆಲ್ಲಿಸ್ತಾ ಇದ್ರು. ಆದರೆ ಸಿದ್ದರಾಮಯ್ಯರ ಈ ಘೋಷಣೆಯನ್ನ ಕಾಂಗ್ರೆಸ್ ನಾಯಕರು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಅವರು 2028ರಲ್ಲೂ ಚುನಾವಣೆಗೆ ನಿಲ್ಲಬೇಕೆಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರೆ, ಮಾಜಿ ಸಚಿವ ಸಂತೋಷ್ ಲಾಡ್ ಅವರು ಸ್ಪರ್ಧಿಸಬೇಕೆಂಬುದು ನನ್ನ ವೈಯಕ್ತಿಕ ಆಸೆ ಎಂದಿದ್ದಾರೆ. ಅವರು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ರಾಜಕೀಯದಲ್ಲಿ ಇರಬೇಕು, ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಅನಿಸಿಕೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗುತ್ತೆ. ಯಾಕಂದರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬುದೇ, ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ ಹಿ ಹಸ್ ಗಿವನ್ ಸೋ ಮಚ್ ಆಫ್ ಟೈಮ್ ಫಾರ್ ದಿಸ್ ಪಬ್ಲಿಕ್ ಲೈಫ್ನಲ್ಲಿ ಅವರು ಯಾವಾಗಲೂ ಇಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಇನ್ನು ಸಿದ್ದರಾಮಯ್ಯ ಚುನಾವಣಾ ನಿವೃತ್ತಿಗೆ ಕೊಟ್ಟಿರುವ ಕಾರಣ ಗಂಭೀರವಾದದ್ದು ಎಂದು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಹೇಳಿದ್ರೆ, ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಬಹಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ, ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದ್ರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ರು, 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಘೋಷಣೆಗೆ ಹೀಗೆ ಪ್ರತಿಕ್ರಿಯಿಸಿದ್ರೆ, ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಚುನಾವಣೆಗೆ ನಿಲ್ಲಲ್ಲ ಅಂದ್ರೆ ಖಂಡಿತವಾಗಿಯೂ ನಿಲ್ತಾರೆ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಈಗ 11ನೇ ಬಾರಿ ಇನ್ನೊಂದ್ಸರಿ ಹೇಳ್ಬೇಕಷ್ಟೇ. 10 ಆಗೋಗ್ಬಿಟ್ಟಿದೆ. ಅವರು ಬಹಳಷ್ಟು ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ತಿರ್ಗಾ ಆಮೇಲೆ
ಬಂದರು ಕಾಂಗ್ರೆಸ್ ಅವರೆಲ್ಲ ಬಂದು ನನ್ನ ಕಾಲು ಹಿಡ್ಕೊಂಡ್ರು, ಅದಕ್ಕೋಸ್ಕರ ಮತ್ತೆ ನಾನು ಸ್ಪರ್ಧೆ ಮಾಡ್ತೀನಿ, BJP ವಿರುದ್ಧ ಹೋರಾಟ ಅಂತ ಹೇಳ್ತದೆ. ಕಾಮನ್ ಆಗಿ ಅವರು 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ. ಅವರು ನಿಂತ್ಕೊಂತೀನಿ ಅಂದರೆ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಅಂದರೆ ಅವ್ರು ನಿಲ್ಲಲ್ಲ. ಮೇ 28ರಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗಲೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯುತ್ತೇನೆ ಎಂದಿದ್ದ ಸಿದ್ದರಾಮಯ್ಯ ಈಗಲೂ ಅದನ್ನೇ ಪುನರುಚ್ಚರಿಸಿದ್ದಾರೆ. ಆದರೆ ಚುನಾವಣಾ ರಾಜಕೀಯದಿಂದ ಮಾತ್ರ ಹಿಂದೆ ಸರಿಯುವ ನಿರ್ಧಾರ ಮಾಡಿದ್ದಾರೆ. 2028ರಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಚುನಾವಣಾ ಕಣದಿಂದ ದೂರ ಉಳಿತಾರಾ ಅಥವಾ ಪಕ್ಷದ ಒತ್ತಾಯ, ಹೈಕಮಾಂಡ್ ನಿರ್ಧಾರ ಅವರ ಮನಸ್ಸು ಬದಲಿಸುತ್ತಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.